ಮಧ್ಯಾಹ್ನ 3:30 ಸುಮಾರಿಗೆ ಬಂಟ್ವಾಳ ತಾಲೂಕಿನ ಕೊಳ್ತಮಜಲು ಅಂತ ಹೇಳುವಂತಹ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಪಿಕಪ್ ಚಾಲಕನಾಗಿದ್ದುಕೊಂಡು ಮರಳು ಲೋಡು ಸಾಗಿಸ್ತಾ ಇದ್ದಂತಹ ಒಬ್ಬ ಮುಸ್ಲಿಂ ಯುವಕ ಇಮ್ತಿಯಾಜ್ ಎಂಬಂತಹ ಒಬ್ಬ ಮುಸ್ಲಿಂ ಯುವಕನನ್ನು ವ್ಯಾಪಾರದ ಹೆಸರಿನಲ್ಲಿ ಅವರನ್ನು ಆ ಮರಳನ್ನು ಖರೀದಿ ಮಾಡಲಿಕ್ಕೆ ಒಂದು ಕಡೆ ಕರೆದು ಅಲ್ಲಿ ಮರಳನ್ನು ಇಳಿಸಿದ ನಂತರ ಆ ದುಡ್ಡು ತೆಗೊಳ್ಳಲಿಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಸಂಘ ಪರಿವಾರಕ್ಕೆ ಸೇರಿದಂತಹ ಸುಮಾರು 10-15 ಮಂದಿಯ ಗೂಂಡಾಗಳ ಕಿಟಿಗೇಡಿಗಳ ಪಡೆ ಏಕಾಏಕಿಯಾಗಿ ಅಲ್ಲಿ ತಳುವಾರನ್ನು ಹಿಡ್ಕೊಂಡು ಅವರ ಮೇಲೆ ದಾಳಿ ಮಾಡಿದ್ದಾರೆ. ಇಬ್ಬರ ಮೇಲೆ ದಾಳಿ ಮಾಡಿದ್ದಾರೆ. ಒಂದು ಇಮ್ತಿಯಾಜ್ ಅಂತ, ಮತ್ತೊಬ್ಬರು ಕಲಂದರ್ ಶಾಫಿ ಅಂತ. ಈ ಗಂಭೀರ ದಾಳಿಗೊಳಗಾದಂತಹ ಇಮ್ತಿಯಾಜ್ ರವರು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಅಬ್ದುಲ್ ರಹೀಂ ಅವರಿಗೆ ಎರಡು ಹೆಸರಿದೆ. ಒಂದು ಅಬ್ದುಲ್ ರಹೀಮ್, ಮತ್ತೊಂದು ಇಮ್ತಿಯಾಜ್ ಅಂತ ಅವರನ್ನು ಸಾಧಾರಣವಾಗಿ ಕರೆಯುವಂಥದ್ದು. ಅವರು ಮರಣ ಹೊಂದಿದ್ದಾರೆ. ಇಲ್ಲಿ ಕಳೆದ ಕೆಲವು ದಿವಸಗಳಿಂದ ನಿಮಗೆಲ್ಲ ಗೊತ್ತಿರಬಹುದು, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಂಘ ಪರಿವಾರ ಪ್ರೇರಿತವಾದಂತಹ ಕೆಲವು ಶಕ್ತಿಗಳು, ಕೆಲವು ಕಿಟಿಗೇಡಿಗಳು ಇಲ್ಲಿ ಸಾಮಾಜಿಕ ಜಾಲತಾಣಗಳ ಮೂಲಕ ಮುಸ್ಲಿಂ ಯುವಕರಿಗೆ ಬಹಿರಂಗವಾಗಿ ಬೆದರಿಕೆ ಹಾಕ್ತಾ ಇದ್ದಾರೆ. ಒಬ್ಬ ರೌಡಿ ಶೀಟರ್ ಹೆಣವಾದಾಗ, ಹತ್ಯೆಯಾದಾಗ ಆ ಹೆಸರನ್ನು ಇಟ್ಟುಕೊಂಡು ಇವತ್ತೇನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಮುಸಲ್ಮಾನರಿಗೆ ಬಹಿರಂಗವಾಗಿ ಬೆದರಿಕೆಯನ್ನು ಹಾಕ್ತಾ ಇದ್ದಾರೆ. ಆಮೇಲೆ ಕೆಲವು ದ್ವೇಷ ಭಾಷಣ ಮಾಡುವಂತಹ ವ್ಯಕ್ತಿಗಳು ಇಲ್ಲಿ ಬಹಳ ಬಹಿರಂಗವಾಗಿ ದ್ವೇಷ ಭಾಷಣ ಮಾಡ್ತಾ ಇದ್ದಾರೆ. ಮೊನ್ನೆ ತಾನೇ ಬಜ್ಪೆಯಲ್ಲಿ ನಡೆದಂತಹ ಒಂದು ಕಾರ್ಯಕ್ರಮದಲ್ಲಿ ಶ್ರೀಕಾಂತ್ ಶೆಟ್ಟಿ ಅಂತ ಹೇಳುವಂತಹ ಒಬ್ಬ ಸಂಘ ಪರಿವಾರದ ಮುಖಂಡ ಬಹಳ ಬಹಿರಂಗವಾಗಿ ಇಲ್ಲಿ ರಕ್ತ ಕೊಡಲಿಕ್ಕೆ ನಾವು ತಯಾರಿದ್ದೇವೆ, ನಾವು ರಕ್ತವನ್ನು ಯಾವ ಸಂದರ್ಭದಲ್ಲಿ ಕೊಡ್ತದೆ ಅಂತ ನಾವು ತೀರ್ಮಾನ ಮಾಡ್ತೇವೆ ಅಂತ ಬಹಿರಂಗವಾಗಿ ಬೆದರಿಕೆಯನ್ನು ಹಾಕ್ತಾರೆ. ಒಂದು ರೀತಿಯಲ್ಲಿ ಇಲ್ಲಿನ ಕಾನೂನಿಗೆ ಸವಾಲು ಮಾಡುವಂತ ಕೆಲಸವನ್ನು ಇವರು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ಭರತ್ ಕುಮಟೇಲ್ ಅಂತ ಹೇಳುವಂತಹ ಮತ್ತೊಬ್ಬ ಗೂಂಡ ಕಿಡಿಗೇಡಿ ಪುತ್ತೂರಲ್ಲಿ ಭಾಷಣ ಮಾಡ್ತಾ ನಾವು ಅದಕ್ಕೆ ಸೇಡು ತೀರಿಸುತ್ತೇವೆ, ಪೋಸ್ಟ್ ಮಾರ್ಟಮ್ ಕೂಡ ಮಾಡಲಿಕ್ಕೆ ಸಾಧ್ಯವಿಲ್ಲದಂತಹ ರೀತಿಯಲ್ಲಿ ಅವರ ತಲೆಯನ್ನು ನಾವು ಕತ್ತರಿಸ್ತೇವೆ ಅಂತ ಹೇಳುವಂತಹ ರೀತಿಯಲ್ಲಿ ಅವರು ಬೆದರಿಕೆ ಆಗ್ತಾ ಇದ್ದಾರೆ. ನಾವು ಈ ಭಾರತದ ಕಾನೂನು ವ್ಯವಸ್ಥೆಯ ಅಡಿಯಲ್ಲಿ ನಾವು ಬದುಕ್ತಾ ಇದ್ದೇವಾ ಅಂತ ಹೇಳುವಂತ ಸಂಶಯ ನಮಗೆ ಕಾಡ್ತಾ ಇದೆ. ಇಲ್ಲಿ ನಮಗೆ ಹೇಳಲಿಕ್ಕಿರುವಂತದ್ದು, ಇಲ್ಲಿ ಸರ್ಕಾರ ಇಲ್ಲಿ ಒಂದು ಹತ್ಯೆ ಆದಂತಹ ಸಂದರ್ಭದಲ್ಲಿ ಈ ರಾಜ್ಯದ ಗೃಹ ಸಚಿವರು ಮಂಗಳೂರಲ್ಲಿ ಬಂದು ಇಲ್ಲಿ ಮುಸ್ಲಿಂ ಮುಖಂಡರ ಸಭೆ ನಡೆಸ್ತಾರೆ. ಆ ಬಳಿಕ ಪತ್ರಿಕಾಗೋಷ್ಠಿಯಲ್ಲಿ ಹೇಳ್ತಾರೆ, ಮಂಗಳೂರಿನಲ್ಲಿ ನಾವು ಆಂಟಿ ಕಮ್ಯುನಲ್ ಟಾಸ್ಕ್ ಫೋರ್ಸ್ ಅನ್ನು ರಚನೆ ಮಾಡ್ತೇವೆ ಅಥವಾ ಅಂತ ಒಂದು ವಿಂಗ್ ಅನ್ನು ರಚನೆ ಮಾಡ್ತೇವೆ ಅಂತ. ಇಲ್ಲಿ ಇವರು ಒಂದು ವಿಂಗ್ ಅನ್ನು ರಚನೆ ಮಾಡ್ತೇವೆ ಅಂತ ಹೇಳಿ ಹೋದ ನಂತರ ಇಲ್ಲಿ 45 FIRಗಳಾಗಿದೆ. ಇಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ರಾಜಾರೋಷವಾಗಿ ಇವರು ಕಮೆಂಟ್ಗಳನ್ನು ಮಾಡುವಾಗ ಇಂಥವರ ಹೆಸರನ್ನು ಹೇಳಿಕೊಂಡು ನಾವು ತಲೆದೆಗೀತೇವೆ, ಮತ್ತೊಂದು ಅವರನ್ನು ಕೊಲ್ತೇವೆ ಅಂತ ಬೆದರಿಕೆ ಹಾಕುವಾಗ ಅವರ ವಿರುದ್ಧ 45 ಕಡೆಗಳಲ್ಲಿ FIR ದಾಖಲಾದರೂ ಕೂಡ ಒಂದಿಬ್ಬರನ್ನು ಬಿಟ್ಟರೆ ಯಾರನ್ನು ಕೂಡ ಇವತ್ತಿನವರೆಗೆ ಬಂಧನ ಮಾಡಲಿಲ್ಲ. ಕೇಳುವಾಗ ಹೇಳುವಂಥದ್ದು, ಬಂಧನ ಮಾಡಲಿಕ್ಕೆ ನಮ್ಮಲ್ಲಿ ಕಾನೂನಿನಲ್ಲಿ ಅವಕಾಶ ಇಲ್ಲ. ಇಲ್ಲಿ ಬಂಧನ ಮಾಡುವುದಾದರೆ ಸಂಘ ಪರಿವಾರಕ್ಕೆ ಬೇರೆನೆ ಕಾನೂನಿದೆಯಾ? ಇವತ್ತು ಮುಸಲ್ಮಾನರನ್ನು ಗುರಿಪಡಿಸಿಕೊಂಡು ಈ ಕಾಂಗ್ರೆಸ್ ಸರ್ಕಾರ ಇರುವಂತಹ ಈ ರಾಜ್ಯದಲ್ಲಿ ಈ ರೀತಿಯಾದಂತಹ ಹಲ್ಲೆಗಳು ಇವತ್ತು ಮುಸಲ್ಮಾನರ ಮೇಲೆ ನಡೆಯುತ್ತಾ ಇದೆ, ಮಾರಕವಾದಂತಹ ದಾಳಿಗಳು ಮಾಡ್ತಾ ಇದೆ, ಇಲ್ಲಿ ಮುಸ್ಲಿಂ ಯುವಕರನ್ನು ಹತ್ಯೆ ಮಾಡ್ತಾ ಇದೆ. ಇಲ್ಲಿ ಆಂಟಿ ಟಾಸ್ಕ್ ಫೋರ್ಸ್ ಯಾವಾಗ ರಚನೆ ಮಾಡ್ತೀರಿ? ಇನ್ನೊಂದು ಹೆಣ ಬೀಳ್ಬೇಕು ಆಂಟಿ ಟಾಸ್ಕ್ ಫೋರ್ಸ್ ರಚನೆ ಮಾಡಬೇಕಾದ್ರೆ? ಅಥವಾ ಇನ್ನೆರಡು ಹೆಣ ಬಿದ್ದರೆ ಮಾತ್ರ ಇವರು ರಚನೆ ಮಾಡುವಂತದ್ದ? ಅಥವಾ ಇಲ್ಲಿನ ಮುಸಲ್ಮಾನ ನಾಯಕರನ್ನು ಸಮಾಧಾನ ಮಾಡಲಿಕ್ಕೆ ಹೋಮ್ ಮಿನಿಸ್ಟರ್ ಇಲ್ಲಿ ಬಂದು ಹೇಳಿಕೆ ಕೊಟ್ಟು ಹೋದಂಥದ್ದು ನಮಗೆ ಕೇಳಲಿಕ್ಕೆ ಇರುವಂತದ್ದು. ಇಲ್ಲಿ ಏನಾಗ್ತಾ ಇದೆ ಅಂತ 15 ಮಂದಿ ಬಹಳ ವ್ಯವಸ್ಥಿತವಾಗಿ ಒಂದು ತಂಡವನ್ನು ಕಟ್ಟಿಕೊಂಡು ಪ್ಲಾನ್ ಆಗಿಕೊಂಡು ಈ ಹತ್ಯೆಯನ್ನು ಮಾಡಿದ್ದಾರೆ. ಇದನ್ನು ನಾವು ಒತ್ತಾಯ ಮಾಡುವುದೇನು ಅಂತ ಹೇಳಿದರೆ, ಇದನ್ನು ವಿಶೇಷವಾದಂತಹ ತನಿಖಾ ತಂಡದ ಮೂಲಕ ತನಿಖೆ ನಡೆಸಬೇಕು. ಅದೇ ರೀತಿ ಇಲ್ಲಿ ಯಾರೆಲ್ಲ ದ್ವೇಷ ಭಾಷಣ ಮಾಡಿದ್ದಾರೆ, ಈ ಇತ್ತೀಚಿನ ದಿವಸಗಳಲ್ಲಿ ಈ ಜಿಲ್ಲೆಯ ಸಾಮರಸ್ಯಕ್ಕೆ ಕೊಳ್ಳಿ ಇಡುವಂತಹ ಇಲ್ಲಿನ ಕಿಟಿಗೇಡಿಗಳಿಗೆ ಮತ್ತೆ ಗೂಂಡಾಗಿರಿ ಮಾಡಲಿಕ್ಕೆ ಪ್ರಚೋದನೆ ನೀಡುವಂತಹ ಮಾತುಗಳನ್ನು ಇಲ್ಲಿ ಯಾರೆಲ್ಲ ಸಂಘ ಪರಿವಾರಕ್ಕೆ ಸೇರಿದಂತಹ ಮುಖಂಡರು ಮಾಡಿದ್ದಾರೆ ಅವರ ವಿರುದ್ಧ ಕೂಡಲೇ ಪೊಲೀಸ್ ಇಲಾಖೆ ಅವರನ್ನು ಬಂಧನ ಮಾಡಬೇಕು, ಅವರ ಮೇಲೆ ಕಠಿಣವಾದಂತಹ ಕಾನೂನು ಕ್ರಮವನ್ನು ಜರುಗಿಸಬೇಕು.
ಇಲ್ಲಿ ಪೊಲೀಸ್ ಇಲಾಖೆ ಮತ್ತು ಸರ್ಕಾರದ ನಿಷ್ಕ್ರಿಯತೆ ಮತ್ತು ಅವರು ಈ ವಿಚಾರದಲ್ಲಿ ಬಹಳ ಉದಾಸೀನ ತೋರಿಸಿದ ಕಾರಣದಿಂದ ಆಗಿರ್ತದೆ ಇವತ್ತೊಬ್ಬ ಅಮಾಯಕ ಯುವಕ ಇಮ್ತಿಯಾಜ್ ಇವತ್ತು ಕೊಲೆಯಾದಂಥದ್ದು. ಯಾವುದೇ ಒಂದು ಸಂಘಟನೆಗಳಲ್ಲಿ, ಯಾವುದೇ ಒಂದು ರಾಜಕೀಯ ಪಕ್ಷದಲ್ಲಿ ಯಾವುದರಲ್ಲಿ ಕೂಡ ಭಾಗವಹಿಸದೆ ಬಹಳ ಸೌಮ್ಯ ಸ್ವಭಾವದ ವ್ಯಕ್ತಿಯಾಗಿದ್ದಾನೆ. ಈಗ ಊರವರು ಕೂಡ ಹೇಳ್ತಾ ಇದ್ದಾರೆ, ಬಹಳ ಸೌಮ್ಯ ಸ್ವಭಾವದ ವ್ಯಕ್ತಿ. ಯಾವುದೇ ಸಂಘಟನೆಗಳಲ್ಲಿ, ಯಾವುದೇ ರಾಜಕೀಯ ಪಕ್ಷಗಳಲ್ಲಿ ಕೂಡ ಆತ ಭಾಗವಹಿಸಲಿಲ್ಲ. ಯಾವುದೇ ಒಂದು ಕೇಸು ಕೂಡ ಆತನ ಮೇಲಿಲ್ಲ. ಅಂತಹ ಒಂದು ತನ್ನಷ್ಟಕ್ಕೆ ತಾನು ದುಡಿದು ತನ್ನ ಕುಟುಂಬವನ್ನು ಸಾಕ್ತಾ ಇರುವಂತಹ ಒಂದು ಬಡಪಾಯಿ ವ್ಯಕ್ತಿಯನ್ನು ಈ ಸಂಘ ಪರಿವಾರದ ಗೂಂಡಾಗಳು ಇದೇ ರೀತಿ ಬೀದಿಯಲ್ಲಿ ಹತ್ಯೆ ಮಾಡುವುದಾದ್ರೆ ಇವತ್ತು ಇಲ್ಲಿನ ಈ ಜನರು ಆಕ್ರೋಶಗೊಂಡಿದ್ದಾರೆ. ಈ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಇದಕ್ಕೆ ನೇರ ಹೊಣೆಯಾಗಿರ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಹೌದು, ಅವರೊಂದು ಮಸೀದಿಯಲ್ಲಿ ಕಾರ್ಯದರ್ಶಿಯಾಗಿದ್ದಾರೆ. ಅದು ಬಿಟ್ಟು ಯಾವ ರಾಜಕೀಯ ಪಕ್ಷದಲ್ಲಿಯೂ ಇಲ್ಲ, ಯಾವ ಸಂಘಟನೆಯಲ್ಲಿಯೂ ಇಲ್ಲ, ಎಲ್ಲಿಯೂ ಕೂಡ ಅವರು ಅಕ್ರಮ ಚಟುವಟಿಕೆಗಳಲ್ಲಿ ಭಾಗವಹಿಸಲಿಲ್ಲ. ಯಾವ ಕೇಸು ಕೂಡ ಅವರ ಮೇಲಿಲ್ಲ. ಅವರಷ್ಟಕ್ಕೆ ಅವರು ದುಡಿದು ತಿನ್ನುವಂತಹ ಒಬ್ಬ ಶ್ರಮಜೀವಿ. ಅಂತಹ ಒಂದು ಬಡಪಾಯಿ ಮನುಷ್ಯನನ್ನು ಈ ಸಂಘ ಪರಿವಾರ ತನ್ನ ರಾಜಕೀಯ ದಾಹಕ್ಕಾಗಿ ಇವತ್ತು ಕೊಂದು ಹಾಕಿದೆ. ಈ ದಕ್ಷಿಣ ಅವರನ್ನು ಹೊಯ್ಗೆ ವ್ಯಾಪಾರ, ಹೊಯ್ಗೆ ಬೇಕು ಅಂತ ಹೇಳಿ ಅವರು ಹೊಯ್ಗೆ ಹಾಕ್ತುವಂಥದ್ದು, ಅವರು ಪಿಕಪ್ ಇದೆ, ಆ ಹೊಯ್ಗೆ ಲೋಡ್ ಮಾಡಿ ಅಲ್ಲಿ ಕೊಂಡೋಗಿ ಹೊಯ್ಗೆಯನ್ನು ಅನ್ಲೋಡ್ ಮಾಡಿ ಬಳಿಕ ದುಡ್ಡು ತೆಕ್ಕೊಳ್ಳಿಕ್ಕೆ ಬೇಕಾಗಿ ಹೋಗುವಾಗ ಹಿಂಬದಿಯಿಂದ ಬಂದು ಅವರ ಮೇಲೆ ತಳುವಾರಿನಿಂದ ಕಡಿದು ಕೊಂದದ್ದು. ಇನ್ನೊಬ್ಬರು ಕೂಡ ಕಲಂದರ್ ಶಾಫಿಯಿಂದ ಇವತ್ತು ಹಾಸ್ಪಿಟಲ್ ಅಲ್ಲಿ ICU ಅಲ್ಲಿ ಅಡ್ಮಿಟ್ ಆಗಿದ್ದಾರೆ. ಅವರಿಗೂ ಕೂಡ 3-4 ಕಡೆಗಳಲ್ಲಿ ಈ ರೀತಿ ತಳುವಾರು ದಾಳಿಯಾಗಿದೆ. ಅವರು ಕೂಡ ಈಗ ಸರ್ಜರಿ ನಡೀತಾ ಇದೆ ಆಸ್ಪತ್ರೆಯಲ್ಲಿ. ಅವರ ಪರಿಸ್ಥಿತಿ ಕೂಡ ಸ್ವಲ್ಪ ಚಿಂತಾಜನಕವಾಗಿದೆ. ಪೋಸ್ಟ್ ಮಾರ್ಟಮ್ ಆಗ್ತಾ ಇದೆ. ಪೊಲೀಸ್ ಅಧಿಕಾರಿಗಳೆಲ್ಲ ಇಲ್ಲಿ ಇದ್ದಾರೆ. SP ಅವರು ಬಂದಿದ್ದಾರೆ, ಕಮಿಷನರ್ ಅವರು ಇದ್ದಾರೆ, ಅದು ಫೋರೆನ್ಸಿಕ್ ಲ್ಯಾಬ್ನ ತಜ್ಞರು ಕೂಡ ಅಲ್ಲಿ ಇದ್ದಾರೆ. ಈಗ ಪೋಸ್ಟ್ ಮಾರ್ಟಮ್ಗೆ ತಯಾರಿಗಳಾಗ್ತಾ ಇದೆ. ಇದ ಹಿಂದೆ ನಿಮಗೆ ಗೊತ್ತಿರಬಹುದು, ಇಲ್ಲಿ ಫಾಜಿಲ್ ಎಂಬಂತ ಒಬ್ಬ ಯುವಕನನ್ನು ಹಲ್ಲೆ ಮಾಡಿದ್ದಾರೆ. ಯಾವ ಸಂಘಟನೆಗಳಲ್ಲಿ, ಯಾವ ಪಕ್ಷದಲ್ಲಿಯೂ, ಯಾವ ಚಟುವಟಿಕೆಗಳಲ್ಲಿಯೂ ಭಾಗಿಯಾಗದಂತಹ ಅಮಾಯಕ ವ್ಯಕ್ತಿಯನ್ನು ನಡುಬೀದಿಯಲ್ಲಿ ಸಂಘ ಪರಿವಾರದ ಗೂಂಡಾಗಳು ಕೊಚ್ಚಿ ಕೊಲೆ ಮಾಡಿದ್ದಾರೆ. ಅದೇ ರೀತಿಯೊಬ್ಬ ಅಮಾಯಕ ವ್ಯಕ್ತಿ, ಅವರಿಗೆ ಕೊಲೆ ಮಾಡಲಿಕ್ಕೆ ಇಂಥವರೇ ಬೇಕು ಏನೂ ಇಲ್ಲ. ಒಬ್ಬ ಮುಸಲ್ಮಾನರು ಸಿಕ್ಕಿದ್ರೆ ಸಾಕು, ಒಬ್ಬ ಮುಸಲ್ಮಾನರ ರಕ್ತ ಅವರಿಗೆ ಬೇಕು. ಆ ಮೂಲಕ ಅವರು ವೋಟ್ ಪೊಲರೈಸೇಷನ್ ಮಾಡುವಂತಹ ಒಂದು ಪ್ರಕ್ರಿಯೆ ಇಲ್ಲಿ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಿಜೆಪಿ ಮತ್ತು ಸಂಘ ಪರಿವಾರ ಬಹಳ ರಾಜಾರೋಷವಾಗಿ ಮಾಡ್ತಾ ಇದೆ. ಅದು ಬೆಳಿಗ್ಗೆ ನಡೀತದೆ ಮಜಲ್ನಲ್ಲಿ. ಹೌದು, ಖಂಡಿತವಾಗಿಯೂ ಅದು ರಿವೆಂಜ್ ಅಂತ ಹೇಳಿದ್ರೆ ಇಲ್ಲಿನ ಸಂಘ ಪರಿವಾರ ಭರತ್ ಕುಮಟೇಲ್ ಒಬ್ಬ ಅಲ್ಲ. ನಿನ್ನೆ ಮೊನ್ನೆ ಬಜ್ಪೆಯಲ್ಲಿ ಶ್ರೀಕಾಂತ್ ಶೆಟ್ಟಿ ಅಂತ ಹೇಳುವಂತಹ ಒಬ್ಬರು ಕೂಡ ಬಹಳ ಓಪನ್ ಆಗಿ ಈ ವಿಚಾರವನ್ನು ಹೇಳಿದರು. ಅವತ್ತೇ ನಾವಿದನ್ನು ಪೊಲೀಸರ ಗಮನಕ್ಕೆ ಕೊಟ್ಟಿದ್ದೇವೆ. ಪೊಲೀಸರು ಕೂಡ ಒಂದು ಕೇಸು ದಾಖಲಿಸಿ ನಮ್ಮ ಕೆಲಸ ಮುಗಿಯಿತು ಅಂತ ಹೇಳಿ ಅವರು ಕೂಡ ಸುಮ್ಮನಿದ್ದಾರೆ. ಅವರ ಮೇಲೆ ಯಾಕೆ ಕ್ರಮ ಕೈಗೊಳ್ತಾ ಇಲ್ಲ? ಇಲ್ಲಿ ಏನಾದರೂ ಒಬ್ಬ ಮುಸ್ಲಿಂ ವ್ಯಕ್ತಿ ಎಲ್ಲಿಯಾದರೂ ಗಲ್ಫಲ್ಲಿ ಕೂತ್ಕೊಂಡ ಅಥವಾ ವಿದೇಶದಲ್ಲಿ ಅಥವಾ ಬೇರೆ ರಾಜ್ಯಗಳಲ್ಲಿ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ ಮಾಡಿದ ಕೂಡಲೇ ಆತ ಏರ್ಪೋರ್ಟ್ಗೆ ಬಂದ ಕೂಡಲೇ ಅದನ್ನು ಬಂಧನ ಮಾಡಿ ಸೀದಾ ಜೇಸಿಗೆ ಕಳಿಸುವಂತ ವ್ಯವಸ್ಥೆಗಳಿಲ್ಲಿ ಆಗ್ತಾ ಇದೆ. ರಾಜಾರೋಷವಾಗಿ ಸಂಘ ಪರಿವಾರಕ್ಕೆ ಸೇರಿದವರು ಈ ರೀತಿಯಾದಂತಹ ಸ್ಟೇಟ್ಮೆಂಟ್ಗಳು ಕೊಡುವಾಗ ಏನು ನಮ್ಮ ಹೊಸ ಕಾನೂನಿನಲ್ಲಿ ಅದಕ್ಕೆ ಅವಕಾಶ ಇಲ್ವಾ? BNS ಕಾನೂನಿನಲ್ಲಿ ಅದಕ್ಕೆ ಅವಕಾಶ ಇಲ್ಲ. ಯಾಕೆ ಇವರನ್ನು ಬಂಧನ ಮಾಡ್ತಾ ಇಲ್ಲ? ಇಲ್ಲಿ ಆಡಳಿತದಲ್ಲಿ ಇರುವಂತವರು ಶಾಸಕರು ಮುಸಲ್ಮಾನರನ್ನು ಉದ್ದೇಶಿಸಿ ಪ್ರಚೋದನೆ ಮಾಡುವಂತ ಕೆಲಸವನ್ನು ಇಲ್ಲಿ ಬೆಳ್ತಂಗಡಿ ಶಾಸಕರು ಮಾಡ್ತಾ ಇದ್ದಾರೆ. ಮತ್ತೆ ಅವರು ಅಧಿಕಾರ, ಒಬ್ಬ ಜನಪ್ರತಿನಿಧಿಯಾದವನೇ ಹೀಗೆ ಮಾಡುವಾಗ ಅವರ ಅನುಯಾಯಿಗಳು ಹೀಗೆ ಮಾಡದಿರ್ತಾರ? ಆದ ಕಾರಣ ಇದನ್ನು ಗಂಭೀರವಾಗಿ ಸರ್ಕಾರ ಪರಿಗಣಿಸಬೇಕು. ಇದರ ಹಿನ್ನೆಲೆಯಲ್ಲಿರುವಂತಹ ಒಬ್ಬೊಬ್ಬನನ್ನು ಕೂಡ ಹುಡುಕಿ ಅವನಿಗೆ ಕಠಿಣ ಶಿಕ್ಷೆ ಕೊಡುವಂತಹ ನಿಟ್ಟಿನಲ್ಲಿ ಇಲ್ಲಿ ಕಾರ್ಯಕ್ರಮ ಅವರು ಕಾನೂನುಗಳ ರೀತಿಯಲ್ಲಿ ಕ್ರಮ ಕೈಗೊಳ್ಳಬೇಕು ಅಂತ ನಾವು ಸರ್ಕಾರದ ಮುಂದೆ ಕೇಳ್ತಾ ಇದ್ದೇವೆ.